ಅಮ್ಮ ಹೋಗೋದ ಇವಾಗ? ಮಗ್ನಿ, ಏನೂ ತೊಂದರೆ ಇಲ್ಲ ತಾನೇ? ನಾವಂತೂ ಅಫಿಷಿಯಲ್ ಥರ ಕಾಣಿಸ್ತಾ ಇದೀವಿ ತಾನೇ? ಸದ್ಯ ನನ್ನ ಆಸ್ತಿ ಎಲ್ಲ ಹೋಗಿರೋದಕ್ಕೆ ನಾನು ಎಲ್ಲಿ ಬೀದಿ ಬಿಕಾರಿ ಥರ ಕಾಣಿಸ್ತಿದ್ದೀನೋ ಅಂತ ಭಯ ಆಗ್ತಾ ಇತ್ತು. ಏನೂ ತೊಂದರೆ ಇಲ್ಲ ತಾನೇ? ಕರೆಕ್ಟಾಗಿ ಕಾಣಿಸ್ತಾ ಇದ್ದೀನಿ ತಾನೇ ನಾನು? ಯಾಕಮ್ಮ ನಿನ್ಗೆ ಈ ಡೌಟು? ಕರೆಕ್ಟಾಗಿ ಇದೆಯಾ ಬಿಡು. ನೋಡು, ಇವಾಗ ನಾವು ಉಷಾ ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಆಸ್ತಿ ಎಲ್ಲ ಹೊರಟೋಗ್ಬಿಟ್ಟೈತೆ ಅಂತ ಅವ್ರಿಗೆ ಮಾತ್ರ ಗೊತ್ತಾಗಬಾರ್ದು, ಸರಿನಾ? ನೀನೇನಾದರೂ ಆಸ್ತಿ ಹೋಗ್ಬಿಟ್ಟೈತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟೆ ಅಂದರೆ ಮತ್ತೆ ಅವ್ರು ನಮ್ಮನ್ನು ಕ್ಯಾರೆ ಅಂತಲೂ ಅನ್ನಲ್ಲ. ನೀನು ಏನು ಮಾತಾಡಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತು, ಅಷ್ಟನ್ನು ಮಾತ್ರ ಮಾತಾಡು. ನೋಡು, ಇವತ್ತು ನಾವು ಬೀದಿನಾಗಿದ್ದೀವಿ, ನಮ್ಮ ಜೀವನ ನಾವು ಸೆಟ್ಲು ಮಾಡ್ಕೋಬೇಕು ಅಂದರೆ ಈ ಥರ ಎಲ್ಲ ಮಾಡಲೇಬೇಕು ಮಗನೇ. ನೋಡ್ದಲ್ಲ, ನಾನು ಬೇಜಾನ್ ಈ ಥರ ಎಲ್ಲನೂ ತುಂಬ ಮಾಡಿಬಿಟ್ಟಿದ್ದೀನಿ. ನೀನು ಹಂಗೇನೇ ತುಂಬ ಮಾಡಬೇಕು. ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ಏನೇನೇನೋ ಪ್ರಯತ್ನ ಪಡಬೇಕು, ಸರಿನಾ? ಸರಿ ಅಮ್ಮ, ಆಯಿತು, ನಿನ್ನಿಷ್ಟ. ನನಗಂತೂ ಈ ಥರ ಎಲ್ಲ ಬೀದಿನ ನಿಂತ್ಕೊಳ್ಳೋದು ನನಗೂ ಜೀವನದಲ್ಲಿ ಇಷ್ಟ ಆಗ್ತಾ ಇಲ್ಲ. ಏನೋ ನಿನ್ನ ದೆಸೆಯಿಂದ ಎಲ್ಲ ಸರಿ ಹೋಗ್ಬಿಟ್ಟು ನಾನು ಒಂದು ಲೆವೆಲಿಗೆ ಬಂದುಬಿಟ್ಟು ಸದ್ಯ ಕೋಟಿ ಕೋಟಿ ಅನ್ಬೇಡ, ಮಾಮೂಲಿ ನಾರ್ಮಲ್ ಪರಿಸ್ಥಿತಿ ಕನ ಬಂದುಬಿಟ್ರೆ ನನಗೆ ಅಷ್ಟೇ ಸಾಕು. ಇದಕ್ಕೆಲ್ಲ ಸಾಧ್ಯ ಆಗೋದು ಉಷಾಯಿಂದ ಮಾತ್ರನೇ. ಈಗ ಉಷಾ ಅವ್ರನ್ನೇ ಹಿಡ್ಕೋಬೇಕು ನಾನು. ಬಾ ಹೋಗೋಣ ಬಾ. ಹಾಂ ನಡಿ ತಿರುಪ್ತಿ ತಿಮ್ಮಪ್ಪ. ಹೆಂಗೋ ಉಷಾ ಏನಾದ್ರೂ ನನ್ನ ಮಗಂಗೆ ಸಿಕ್ಬಿಟ್ರೆ ನಿನ್ನ ಸನ್ನಿಧಿಗೆ ಬಂದುಬಿಟ್ಟು ನನ್ನ ಮಗನಿಗೆ ಕೂದಲೆಲ್ಲ ಕೊಟ್ಬಿಟ್ಟು ಬರ್ತೀನಿ ಅಲ್ವ ಮಗನೇ? ಹಾಂ ಹಾಂ, ಆಯಿತು, ಬಾ ಹೋಗೋಣ. ಅಮ್ಮ, ಇಂಥ ಮನೆ ನೋಡಿ ಒಂದು ವಾರ 10 ದಿನನೇ ಆಗೋಗ್ಬಿಟ್ಟಿತ್ತು. ಯಪ್ಪ, ಅವ್ರ ಮನೆಗೆ ಇದ್ದು ಆ ಯಾಶಿ ಅವ್ರ ಮನೆಗೆ ನನಗಂತೂ ಸಾಕಾಗ್ಬಿಟ್ಟಿತ್ತು. ನೋಡಮ್ಮ, ಎಂಥ ಲಕ್ಸುರಿ ಆಗೈತು ಮನೆ. ನೋಡಿ, 10 ನಿಮಿಷ ಕೂತ್ಕೊಳ್ಳಿ, ಅಮ್ಮ ಅವರು ರೆಡಿ ಆಗ್ತಿದ್ದಾರೆ, ಬರ್ತಾರೆ. ಹಾಂ ಸರಿ ಸರಿ ಆಯಿತು. ಮೊರೆ, ನಿಮ್ಗೇನಾದರೂ ಕಾಫಿ ಟೀ ಏನು ತಗೋತೀರಾ? ಅಯ್ಯೋ, ಕಾಫಿ ಟೀ ಎಲ್ಲ ಯಾಕೆ, ಒಂದೇ ಸಲ ಅಡುಗೆನೇ ಮಾಡಿಬಿಡಿ, ಊಟ ಮಾಡ್ಕೊಂಡೇ ಹೋಗ್ಬಿಡ್ತೀವಿ, ನಮಗೂ ಹೊಟ್ಟೆ ಸಿತಾಯ್ತೆ. ಆಯಿತು ಆಯಿತು, ಆದರೆ ನಮ್ಮ ಮೇಡಮ್ ಅವ್ರು ಬರೋ ತನಕ ಕೂತ್ಕೊಂಡಿರಿ. ಅಯ್ಯೋ ದೇವ್ರೆ, ನನ್ನ ಜೀವನ ಇದಕ್ಕಿನ್ನೂ ಚೆನ್ನಾಗಿತ್ತು, ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಇವಾಗಾದ್ರೂ ನನ್ನ ಜೀವನ ಮತ್ತೆ ಸರೋಗ್ಬಿಟ್ರೆ ಮತ್ತೆ ನಾನು ಯಾವತ್ತೂ ಹಾಳಾಗೋಗಲ್ಲಪ್ಪ. ಹಾಂ ಆಯಿತು ಆಯಿತು, ನಾನು ಆದಷ್ಟು ಬೇಗ ಬರ್ತೀನಿ. ಹಾಂ ಓಕೆ 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 ಬರ್ತೀನಿ. ಡೋಂಟ್ ವರಿ ಬರ್ತೀನಿ. ಇಲ್ಲ, ಜಸ್ಟ್ ಹಿಂಗೆ ಮನೇಲಿದ್ದೀನಿ, ರೆಡಿ ಆಗಿದ್ದೀನಿ, ಹೊರಡಬೇಕು. ನೋಡಮ್ಮ ಅತ್ತೆ, ಯಾವುದೋ ಆಫೀಸ್ ಕೆಲಸದ ಬಗ್ಗೆ ಮಾತಾಡ್ತೈತೆ ಅಂತ ಅನ್ನಿಸ್ತೈತೆ. ಹ್ಞೂ ಕಣೋ. ಇಲ್ಲ, ಆ್ಯಕ್ಚುಲಿ ನನ್ನ ಹಸ್ಬೆಂಡು ಔಟ್ ಆಫ್ ಸಿಟಿ ಹೋಗಿದ್ದಾರೆ, ಸೊ ನಾನೇ ಅಟೆಂಡ್ ಮಾಡ್ತೀನಿ ಬಂದು. ಹಾಂ ಓಕೆ ಮೀಟಿಂಗ್ ಅರೇಂಜ್ ಮಾಡಿ ಬರ್ತೀನಿ. ಇಲ್ಲ, ಆ್ಯಕ್ಚುಲಿ ನನ್ನ ಮಗಳಿಲ್ಲ, ನಾನೇ ಹ್ಯಾಂಡಲ್ ಮಾಡ್ತೀನಿ. ಇಲ್ಲ, ನನ್ನ ಮಗಳಿಗೆ ನಾನು ಬಂದುಬಿಟ್ಟು ಮಾಮೂಲಿ ಆನ್ಲೈನಲ್ಲೇ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೇಳ್ತೀನಿ, ಫೋನ್ ಮಾಡ್ತೀನಿ ನನ್ನ ಮಗಳಿಗೆ. ಯಾ ಪ್ರೊವೈಡ್ ಮಾಡಿ. ಓಕೆ, ಹಾಗಾದರೆ ನನ್ನ ಮಗಳನ್ನೇ ಆನ್ಲೈನಲ್ಲಿ ಅಟೆಂಡ್ ಮಾಡೋಕ್ಕೆ ಹೇಳ ಮೀಟಿಂಗು. ಓಕೆ ಆಯಿತು. ಹಾಂ ಹೇಳ್ತೀನಿ. ಹಲೋ ಉಷಾ, ಆನ್ಲೈನಲ್ಲಿ ಮೀಟಿಂಗ್ ಇದೆ ನೋಡಿ, ನಮ್ಮ ಕಂಪ್ನಿದು ಅಟೆಂಡ್ ಮಾಡ್ತೀಯ ನೀನು? ನಾನು ಹೋಗಕ್ಕೆ ಇನ್ನೂ 1 ಅವರ್ ಆಗ್ಬೋದು ಈ ಟ್ರಾಫಿಕಲ್ಲಿ, ಅದಕ್ಕೆ ನೀನೇ ಅಟೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಮನೆಯಿಂದ ಹೊರಡೋದು ಇನ್ನೇನು 1/4 ಗಂಟೆಗೆ ಸ್ಟಾರ್ಟ್ ಆಗೋದಂತೆ ಮೀಟಿಂಗು, ಅದೇನೋ ಕೇಳಿ ನನಗೆ ಇನ್ಫಾರ್ಮ್ ಮಾಡ್ತೀಯಾ? ಓಕೆ ಮಗಳೇ, ಓಕೆ ಆಯಿತು ಕಣಮ್ಮ. ನೋಡು ಉಷಾ, ಅಲ್ಲಿಂದನೇ ಬಿಸ್ನೆಸ್ ಎಲ್ಲನೂ ಹೆಂಗೆ ಮೇಂಟೈನ್ ಮಾಡ್ತಾವಳೆ. ಹ್ಞೂ ಅಮ್ಮ. ಓಕೆ ಮಗಳೇ, ಆಯ್ತು, ಲವ್ ಯು. ಎಸ್ ಹೇಳಿ, ಏನಾಗಬೇಕಿತ್ತು? ಇದೇನತ್ತೆ ಹಿಂಗೆ ಕೇಳ್ತೀರಾ? ಏನಾಗಬೇಕಿತ್ತು ಅಂತ ಹೇಳ್ಬಿಟ್ಟು ನಾವೇನಾದರೂ ಬಿಸ್ನೆಸ್ ಬಗ್ಗೆ ಮಾತಾಡೋಕೆ ಏನಾದರೂ ಬಂದಿದ್ದೀವಾ? ಈ ಥರ ಕೇಳ್ತಾ ಇದ್ದೀರಲ್ಲ. ಮತ್ತೆ ಬೇರೆ ಮಾತಾಡಕ್ಕೆ ನೀವೇ ನನ್ನ ನೆಂಟ್ರಲ್ಲ, ಇಲ್ಲ ನನ್ನ ಫ್ರೆಂಡ್ಸ್ ಅಂತೂ ಮೊದಲೇ ಇಲ್ಲ, ಇನ್ಯಾವ ಥರ ಮಾತಾಡಬೇಕು? ಏನಾದರೂ ಬಿಸ್ನೆಸ್ ಏನಾದರೂ ಇದ್ದರೆ ಹೇಳಿ, ಇಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಟೈಮ್, ನನಗೆ ಟೈಮ್ ಇಲ್ಲ, ನಾನು ಈಗಲೇ ಮೀಟಿಂಗ್ ಅಟೆಂಡ್ ಮಾಡಬೇಕು. ನಿಮಗೋಸ್ಕರ ನಾನು 15 ಮಿನಿಟ್ಸ್ ಕೊಟ್ಟಿದ್ದೀನಿ ಅಷ್ಟೇ, ಅದೇನು ಅಂತ ಹೇಳಿ. ಅಯ್ಯೋ ಬೀಗ್ರೆ, ಇದೇನು ಹಿಂಗೆ ಮಾತಾಡ್ತಿರಲ್ಲ? ಅಯ್ಯೋ, ನಾವೊಂದ್ಸಲ ನಿಮ್ಮ ಮನೆಗೆಲ್ಲ ಬಂದು ಎಲ್ಲ ಮಾತಾಡಿ ಎಲ್ಲ ಆಗಿತ್ತಲ್ವಾ? ಅದೇ ನಿಮ್ಮ ಮಗಳನ್ನ ನನ್ನ ಮಗನ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಅನ್ನೋ ವಿಚಾರ ಎಲ್ಲ ನನ್ನ ಮಗ ನಿನ್ನ ಮಗಳು ಜಾಸ್ತಿ ಲವ್ ಮಾಡ್ತಾಯಿದ್ರು, ಎಲ್ಲ ಗೊತ್ತಿರೋದೆ ತಾನೇ, ಗೊತ್ತಿಲ್ದಿರೋದು ಇನ್ನೇನೈತೆ ಹೇಳಿ? ನೋಡಿ, ಆಗೋಗಿರೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕೆ ನಾನೇನು ಮೆಂಟಲ್ ಅಲ್ಲ, ನನಗೆ ತುಂಬ ಕೆಲಸ ಇದ್ದಾವೆ. ನನಗೆ ಎಷ್ಟು ಕೆಲಸ ಇದ್ದಾವೆ ಅಂದರೆ ಕೂತ್ಕೊಳ್ಳೋಕ್ಕೂ ನಂಗೆ ಟೈಮ್ ಇಲ್ಲ. ನನ್ನ ಮಗಳು ಈಗ ಸದ್ಯಕ್ಕಿಲ್ಲ, ಸೊ ನನ್ನ ವರ್ಕ್ ಜಾಸ್ತಿ ಇದೆ. ನೀವು ಬಂದರೆ ವಿಚಾರ ಏನು ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ಮಾತಾಡಿ ನಿಮ್ಮನ್ನ ಕಳಿಸ್ಕೊಡ್ತೀನಿ. ಪ್ಲೀಸ್ ನೀವು ಸುತ್ತಿ ಬಳಸಿ ಮಾತಾಡದೆ ಡೈರೆಕ್ಟಾಗೆ ಏನು ವಿಚಾರ ಅಂತ ಹೇಳ್ಬಿಟ್ಟು ಹೇಳಿ, ಆಮೇಲೆ ನೋಡೋಣ ಕೂತ್ಕೊಂಡು ಬೇಕಾ ಬೇಡವಾ ಮಾತಾಡೋದು ಮುಂದಕ್ಕೆ ಅಂತ. ಹಂಗಲ್ಲ, ನನ್ನ ಮಗ ನಿಮ್ಮ ಮಗಳು ಇಬ್ರು ಇಷ್ಟಪಟ್ಟಿದ್ರಲ್ವಾ, ಅದಕ್ಕೇನೆ ಇಬ್ರಿಗೂ ಮದುವೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅಲ್ಲ, ಮೊದಲೇ ಎಲ್ಲ ಮಾತಾಡಿದ್ವಿ ವಿಚಾರನ, ನೀವೇನು ರೆಸ್ಪಾಂಡ್ ಮಾಡಲಿಲ್ಲ. ಯಾಕೆ, ನಾನು ನಿಮ್ಮ ಮಗನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿದ್ರಾ? ಆಗ್ಲೇನೆ ಆಶಾನ ಹುಡುಗಿನ ಮದುವೆ ಮಾಡ್ಕೊಂಡವನೇ ಅಂತ ನಂಗೆ ಇನ್ಫಾರ್ಮೇಷನ್ ಬಂತು. ಅಯ್ಯೋ ಬೀಗ್ರೆ, ಅದು ಅವಳು ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದು, ಎಲ್ಲ ಮೋಸ ಮಾಡಿಬಿಟ್ಲು ಅವಳು. ಅದಕ್ಕೇನೆ ನಿಮ್ಮ ಮಗಳು ಅಂತ ಅಂದ್ಕೊಂಡು ಮಿಸ್ ಆಗಿ ಆಶನ್ ಮದುವೆ ಮಾಡ್ಕೊಂಡ್ಬಿಟ್ಟವನೇ ಅಷ್ಟೇನೆ. ನಿನ್ನ ಮಗಳ ಮೇಲಿರೋ ಪ್ರೀತಿಗೆ ತಾನೇ ನನ್ನ ಮಗ ಮದುವೆ ಮಾಡ್ಕೊಂಡಿದ್ದು. ನಿನ್ನ ಮಗಳನ್ನ ಇವತ್ತು ಜಾಸ್ತಿ ಇಷ್ಟಪಡ್ತಾವೆ ನನ್ನ ಮಗ, ಕುಂತ್ರು ನಿಂತರು ಉಷಾ ಅಂತಾನೆ. ಪ್ಲೀಸ್ ನೋಡಿ, ಏನಾದರೂ ಸ್ವಲ್ಪನಾದ್ರೂ ಕರುಣೆ ತೋರಿಸಿ. ಇಬ್ರು ಅಮರ ಪ್ರೇಮಿಗಳಲ್ವಾ, ಇಬ್ಬರು ಚೆನ್ನಾಗಿರಲಿ, ಏನಂತೀರಾ? ಹೋ ಅಮರ ಪ್ರೇಮಿಗಳು ನೋಡಿ, ಅಮರ ಪ್ರೇಮಿಗಳು ಅಂತೇಳ್ಬಿಟ್ಟು ನೀವು ಮಾತ್ರ ಬಂದ ಹೇಳಿದ್ರೆ ಸಾಕಾಗಲ್ಲ ಅಲ್ವಾ?
ನನ್ನ ಮಗಳು ಬಂದು ಹೇಳಬೇಕು. ಅಷ್ಟೇ ಅಲ್ಲ, ಆಗಲೇ ನಿಮ್ಮದು ಮದುವೆನೂ ಆಗೋಗ್ಬಿಟ್ಟಿದೆ ನಿಮ್ಮ ಮಗಂದು. ಹೀಗೆ ಮತ್ತೆ ನನ್ನ ಹತ್ರ ಹುಡಿಕೊಂಡು ಬಂದು ಅಮರ ಪ್ರೇಮಿಗಳು ಆ ಪ್ರೇಮಿಗಳು ಈ ಪ್ರೇಮಿಗಳು ಅಂತಂದರೆ ಕೂತ್ಕೊಂಡು ಕೇಳಿಸ್ಕೊಳ್ಳೋಕ್ಕೆ ಸದ್ಯಕ್ಕೆ ಯಾರೂ ಇಲ್ಲ. ನನ್ನ ಮಗಳು ನನಗೆ ಯಾವತ್ತೂ ರಾಹುಲ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳೇ ಇಲ್ಲ. ನನ್ನ ಮಗಳು ಆರಾಮಾಗವಳೆ ಅಂತಂದಮೇಲೆ ನಾನು ಯಾಕೆ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅಷ್ಟೇ ಅಲ್ಲ, ಆಲ್ರೆಡಿ ಮದುವೆ ಆಗಿದ್ದಾನೆ. ಹೋಗಲಿ, ನನ್ನ ಮಗಳು ಅಂತಲೇ ಮದುವೆ ಆಗವನೆ, ಏನೋ ಅವಳು ಮೋಸ ಮಾಡಿಬಿಟ್ಟವಳೆ ಅಂತ ನಾನೇ ಅನ್ಕೊತೀನಿ. ಓಕೆ, ಆದರೆ ನನ್ನ ಮಗಳು ಹೇಳ್ಬೇಕಲ್ವಾ ನನಗೆ, ನೋಡಿ ಮಮ್ಮಿ ನಾನು ಇಷ್ಟಪಡ್ತಾ ಇದ್ದೀನಿ ರಾಹುಲ್ನ, ಅವನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬೇಕಲ್ವಾ. ಅಯ್ಯೋ, ನಿಮ್ಮ ಮುಷುಂಗೂ ಜಾಸ್ತಿ ಇಷ್ಟ ನನ್ನ ಮಗ ಅಂತ ಹೇಳಿದ್ರೆ ಎಷ್ಟಿಷ್ಟ ಅಂದರೆ ಅಷ್ಟಿಷ್ಟ. ಆದರೆ ನಿಮ್ಮ ಹತ್ರ ಹೇಳೋದು ಹೆಂಗೆ ಅಂತ ಸುಮ್ಮನೆ ಅವಳೆ ಅಂತ ಅನ್ನಿಸ್ತೈತೆ ಅಷ್ಟೇನೆ. ಅಯ್ಯೋ, ನಿಮಗೆ ಗೊತ್ತಿಲ್ದಿರೋ ವಿಚಾರ ಏನಾಯ್ತು ಹೇಳ್ರಿ. ನಿಮ್ಮ ಮಗಳು ನನ್ನ ಮಗ ಯಾವತ್ತಿಂದ ಲವ್ ಮಾಡಿದ್ರು, ಎಷ್ಟೊಂದೆಲ್ಲ ಇಷ್ಟಪಟ್ಟಿದ್ರು. ಅಲ್ಲ, ನೀವು ಹ್ಞೂ ಅಂತ ಅಂದ್ಬಿಟ್ರೆ ಸಾಕಲ್ವಾ, ನಿಮ್ಮ ಮಗಳೂ ಹೆಂಗೋ ಕರೆಸ್ಕೊಂಬಿಡಿ, ಇಲ್ಲೇ ಗ್ರ್ಯಾಂಡಾಗಿ ಮದುವೆ ಮಾಡಿ ಮುಗಿಸ್ಬಿಡೋಣ, ಏನಂತೀರಾ? ಹಲೋ, ಯೋಚನೆ ಮಾಡೋಕ್ಕೆ ನಂದೇನೂ ಇಲ್ಲ. ನನ್ನ ಮಗಳು ಹ್ಞೂ ಅಂದಿದ್ರೆ ನಾನು ಇವಾಗಲೇ ತಾಳಿ ಕಟ್ಸೋಕೆ ರೆಡಿ ಇದ್ದೀನಿ. ಆದರೆ ಒಂದು ಹುಡುಗಿ ಜೀವನ ಹಾಳು ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಹಾಗೇನೇ ನನ್ನ ಮಗಳು ಬೇರೆ ಥರ ಅಲ್ಲ, ಡೈರೆಕ್ಟಾಗಿ ಬಂದು ಹೇಳ್ತಾಳೆ, ಹುಡುಗಿ ಮೋಸ ಮಾಡಿ ಮದುವೆ ಮಾಡ್ಕೊಂಡ್ಲು ಅಂತ ಹೇಳಿದ್ಲ್ವಾ. ಏನು ಮೋಸ ಮಾಡಿದ್ಲು? ಜಸ್ಟ್ ಉಷಾ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ಲು ಅಷ್ಟೇ. ನನ್ನ ಮಗಳು ಥರನೇ ಅವಳೆ, ಸೇಮ್ ಎಲ್ಲನೂ ಐತೆ. ಹಂಗಂತ ಒಂದು ಹುಡುಗಿ ಮೋಸ ಮಾಡೋಕ್ಕಾಗಲ್ಲ ಅಲ್ವಾ. ಆರಾಮಾಗಿ ಅವಳ ಜೊತೆ ಸಂಸಾರ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗೆಯೇ ನೀವು ಅಂದ್ಕೊಂಡಿರೋ ಥರ ಅಮೇರಿಕಾದಲ್ಲಿ ನಮ್ಮ ಆಸ್ತಿನೂ ಇಲ್ಲ, ಏನೂ ಇಲ್ಲ. ಅಮೇರಿಕಾದಲ್ಲಿ ನಮ್ಮದು ಆಸ್ತಿ ಇಲ್ಲ ಅಂತ ತಾನೇ ನನ್ನ ಮಗಳನ್ನ ನೀವು ರಿಜೆಕ್ಟ್ ಮಾಡಿದ್ದವತ್ತು. ಹೀಗೂ ನನ್ನ ಮಗಳ ಹತ್ರ ಆಸ್ತಿ ಇಲ್ಲ. ದಯವಿಟ್ಟು ನೀವು ಇಲ್ಲಿಂದ ಹೊರಡ್ಬೋದು. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ ನೀವು. ಅಯ್ಯೋ ಬೀಗ್ರೆ, ಆಸ್ತಿ ಬಗ್ಗೆ ನೀವು ಮಾತಾಡಲೇಬೇಡಿ. ಆಸ್ತಿ ಕಟ್ಕೊಂಡು ಏನಾಗಬೇಕು ನೀವೇ ಹೇಳಿ. ನಮಗೇನು ಆಸ್ತಿ ಎಲ್ಲ ನಾನು ಬೇಕು ಅಂತ ಅನ್ಸೋದೇ ಇಲ್ಲ. ಅಯ್ಯೋ, ನಮ್ಮದೇ ಬೇಜಾನ್ ಬಿದ್ದೈತೆ ಆಸ್ತಿ. ಅಂಥದ್ರಲ್ಲಿ ನಿಮ್ಮ ಆಸ್ತಿ ಕಟ್ಕೊಂಡು ನನಗೇನಾಗಬೇಕು? ನನ್ನ ಸೊಸೆ ಹೆಂಗೋ ನನ್ನ ಮನೆಗೆ ಇದ್ದುಬಿಟ್ರೆ ನನ್ನ ಮಗನ ಜೊತೆ ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಡ. ನಿಮ್ಮ ಮಗಳಿಗೋಸ್ಕರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿಸ್ಬಿಡ್ತೀವಿ. ಎಲ್ಲ ನೋಡ್ಕೊಂಡು ನನ್ನ ಮಗ ನಿಮ್ಮ ಮಗಳು ಎಲ್ಲ ಚೆನ್ನಾಗಿರ್ತಾರೆ. ಹಾತೆ ನೋಡಿ, ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ನಿಜವಾಗ್ಲೂ ನನ್ನ ಹತ್ರ ಟೈಮ್ ಇಲ್ಲ. ನಾನು ತುಂಬಾ ಬ್ಯುಸಿ ಇದ್ದೀನಿ. ಹಾಗೆ ನಿಮ್ಮ ಹತ್ರ ಜಗಳ ಮಾಡಿಕೊಂಡು ನಿಮ್ಮ ಹತ್ರ ದ್ವೇಷ ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ. ನನ್ನ ಮಗಳು ಏನಂದರೆ ಅದೇ ನನ್ನ ಡಿಸಿಷನು. ಯಾಕಂದರೆ ನಾನು ಬಾಳ್ಬೇಕಾಗಿರೋದು ನನ್ನ ಮಗಳು ಅಲ್ವಾ. ನನ್ನ ಮಗಳು ಏನು ಹೇಳ್ತಾಳೋ ಅದೇ ನನ್ನ ಫೈನಲ್ ಡಿಸಿಷನು. ಸೊ ನನ್ನ ಮಗಳ ಮೇಲೆ ಬಿಟ್ಟಿದ್ದೀನಿ. ನನ್ನ ಮಗಳು ನನಗೆ ಫೋನ್ ಮಾಡಿ ಅಮ್ಮ ಮದುವೆ ಮಾಡ್ಕೊಳ್ತೀನಿ, ನನಗೆ ಇವರೇ ಬೇಕು ಅಂತ ಕೇಳಿದ್ರೆ ನಾನು ಯಾವತ್ತೂ ನಾನು ಬೇಡ ಹಾಗೆ ಹೀಗೆ ಅಂತ ನಾನು ಹೇಳೋದೇ ಇಲ್ಲ. ನಾನು ಆಲ್ವೇಸ್ ರೆಡಿ ಆಗಿದ್ದೀನಿ. ನನ್ನ ಮಗಳು ಇಷ್ಟಪಟ್ಟರ ಜೊತೆ ಮದುವೆ ಮಾಡೋಕ್ಕೆ ನನಗೇನಾದರೂ ಕಷ್ಟನಾ? ದೇವರು ನನಗೆ ತುಂಬಾ ಕೊಟ್ಟಿದ್ದಾನೆ. ನಾನು ರೆಡಿನಪ್ಪ. ನನ್ನ ಮಗಳ ಹತ್ರ ಹೋಗ್ಬಿಟ್ಟು ನೀವು ಮಾತಾಡಿ. ನನ್ನ ಮಗಳು ನನಗೆ ಫೋನ್ ಮಾಡಲಿ ಸಾಕು. ಹಳ್ಳಿಗೆ ಬಂದು ನಾನೇ ಏನೇನು ಬೇಕೋ ಪ್ರಿಪ್ರೇಷನ್ ಮಾಡಿ ನಾನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀನಿ. ಮತ್ತು ಇನ್ನೊಂದು ವಿಚಾರ, ನನಗೆ ಪದೇ ಪದೇ ಇಲ್ಲಿಗೆ ಬಂದುಬಿಟ್ಟು ನೀವು ಅಕಸ್ಮಾತ್ ಅವಳು ಒಪ್ಕೊಳ್ಳಿಲ್ಲ ಅಂದರೆ ಇಲ್ಲಿಗೆ ಬಂದುಬಿಟ್ಟು ಮತ್ತೆ ನಿನ್ನನ್ನು ತಲೆ ತಿನ್ಬೇಡಿ. ನನಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ. ನೀವೇನಿದ್ರು ನನ್ನ ಮಗಳ ಹತ್ರನೇ ಮಾತಾಡ್ಕೊಳ್ಳಿ. ಮನೆಗೆ ಬಂದಿರೋನ ಹಾಗೆ ಕಳಿಸ್ಬಾರ್ದು. ಕಾಫಿನೋ ಊಟನೋ ಏನಾದರೂ ಮಾಡ್ಕೊಂಡು ಹೋಗಿ. ನಮ್ಮ ಮನೆಗೆ ಬಂದಿರೋನ ನಾವು ಯಾವತ್ತೂ ಬರಿಗೈಯಲ್ಲಿ ವಾಪಸ್ ಕಳಿಸಲ್ಲ, ಸರಿನಾ? ನಾನೀಗ ವರ್ಕ್ಗೆ ಹೊರಡ್ತೀನಿ. ಸರಿ, ನಾನಿನ್ನು ಬರ್ತೀನಿ. ಮತ್ತೆ ನೀವೆಲ್ಲ ಯಾಕೆ ಬೇಗ ನಂದು ಉಷಾದು ಮದುವೆ ಮಾಡಿಸ್ಬಿಟ್ರೆ ನಾವಿಬ್ರು ಆರಾಮಾಗಿ ಬಿಸ್ನೆಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಪಾಪ ನಿಮಗೆ ತುಂಬಾ ಸ್ಟ್ರೈನ್ ಆಗ್ತಿದೆ ಅಂತ ಅನಿಸುತ್ತೆ ಅಲ್ಲ. ಈ ವಯಸ್ಸಲ್ಲೂ ನೀವು ಇಷ್ಟೆಲ್ಲ ಮಾಡಬೇಕು ಅಂದರೆ, ನಿಯತ್ತಾಗಿ ದುಡ್ಕೊಂಡು ತಿನ್ನಬೇಕು ಅಂದರೆ ಇಷ್ಟೆಲ್ಲ ಕಷ್ಟಪಡಲೇಬೇಕು. ಯಾವನ್ನೋ ಯಾಮರ್ಸಿ ಯಾರ ತಲೆ ಮೇಲೋ ಕೈ ಇಕ್ಕಿ ತಿನ್ನಬೇಕು ಅಂತಂದರೆ ಇಷ್ಟೊಂದು ರಿಸ್ಕ್ ಆಗಲ್ವಲ್ಲ. ನನಗೆ ಯಾರ ತಲೆ ಮೇಲೋ ಕೈ ಇಕ್ಕಿ ಯಾರಿಗೊಬ್ರಿಗೆ ನಾಮ ಹಾಕಿ ಇನ್ನೊಬ್ಬರ ಆಸ್ತಿಗೆ ಆಸೆ ಪಟ್ಟು ಅವ್ರ ಆಸ್ತಿ ಕಿತ್ಕೊಂಡು ನಾನು ತಿನ್ನಬೇಕು ಅಂತ ಯಾವುದೇ ಕಾರಣಕ್ಕೂ ನನಗೆ ಅನಿಸಿಲ್ಲ, ಅನ್ಸೋದು ಇಲ್ಲ. ಓಕೆನಾ? ಅದಕ್ಕೆ ಕಷ್ಟನೋ ಸುಖನೋ ಹಾರ್ಡ್ ವರ್ಕ್ ಮಾಡ್ತೀನಿ, ಕಷ್ಟಪಟ್ಟು ಊಟ ಮಾಡ್ತೀನಿ, ಅಷ್ಟೇ ಸಾಕು ನನಗೆ. ಸರಿ, ನಾನಿನ್ನು ಹೊರಡ್ತೀನಿ. ನನಗೆ ಟೈಮ್ ಇಲ್ಲ ನಿಮ್ಮ ಹತ್ರ ಮಾತಾಡೋಕ್ಕೆ. ಮಗನೇ, ಹುಷನ ಹೂ ಅನ್ನಿಸ್ಬಿಡೋ. ಅಮ್ಮ ಅವಳು ಕೋಪದಲ್ಲಿ ಅವಳು ಹೂ ಅಂತ ಅನ್ನಲ್ಲ ಅಮ್ಮ. ನಾನು ಎನ್ನೆಲ್ಲ ಮಾತಾಡಿದ್ದೀನಿ. ಈಗ ಅವ್ರ ಅಮ್ಮನೇ ಹೇಳ್ತಾ ಇತ್ತಲ್ಲ, ನಾನು ಉಷಾ ಏನಾದರೂ ಹೂ ಅಂದ್ಬಿಟ್ರೆ ಮದುವೆ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಯೋಚನೆ ಮಾಡು ನೀನು. ಸುಮ್ಮನೆ ಇವಾಗ ನೀನು ಹಾಗೆ ಹಿಂಗೆ ಅಂತ ಅನ್ಕೊಂಡು ಕೂತ್ಬಿಟ್ರೆ ಕಷ್ಟ ಆಗ್ಬಿಡ್ತೈತೆ. ಹೆಂಗಾನ ಮಾಡಿ ನಾವು ಒಪ್ಪಿಸ್ಲೇಬೇಕು. ಏನಾದರೂ ಒಂದು ಐಡಿಯಾ ಮಾಡಿ ಒಪ್ಸು, ನಾನೇ ಬಂದು ಮಾತಾಡ್ತೀನಿ. ಅಮ್ಮ, ಕಷ್ಟ ಆಗ್ಬೋದೇನೋ, ಟ್ರೈ ಮಾಡೋಣ. ಅಲ್ಲ, ನಮ್ಮ ಅತ್ತೆಗೇನು ಅಭ್ಯಂತರ ಇಲ್ವಲ್ಲ, ಅಷ್ಟು ಕೇಳಿ ಖುಷಿ ಆಯಿತು ನನಗೆ. ನನಗೂ ಅಷ್ಟೇ. ಬೀಗರು ಅಡ್ಡಿ ಮಾಡ್ತಾರೆ ಅನ್ಕೊಂಡಿದ್ದೆ, ಇವರೇನು ಅಡ್ಡಿ ಮಾಡಲ್ಲ. ನಡಿ ಫಸ್ಟ್ ಹೋಗ್ಬಿಟ್ಟು ಉಷುನ ಹತ್ರ ಮಾತಾಡೋಣ. ಅಪ್ಪ ಸದ್ಯ ನನ್ನ ಮಗನ ಜೀವನ ಸೆಟ್ಲ್ ಆಗ್ತಾ ಇತ್ತಲ್ಲ, ಸಾಕು. ಎಲ್ಲ ಉಷುನ್ ಮೇಲೆ ನಿಂತೈತಿ ಇವಾಗ. ಹಾಂ,